ಸೊ 3 ದಿನ ಅಲ್ಲಪ್ಪ 2 ದಿನ. ಸೊ 2 ದಿನ ದೆಹಲಿಲಿ ನಮ್ಮೆಲ್ಲ ರಾಜ್ಯದ ಗೌರವಾನ್ವಿತ ಸಂಸತ್ ಸದಸ್ಯರನ್ನ ನೀವೇ ಮಾತಾಡ್ರಪ್ಪ ಇನ್ನೇನು. ನಮ್ಮ ರಾಜ್ಯದ ಎಲ್ಲ ಗೌರವಾನ್ವಿತ ಸಂಸತ್ ಸದಸ್ಯರನ್ನ ಆಹ್ವಾನ ಮಾಡಿದ್ದು. 24 ಜನ ಬಂದಿದ್ರು ಸಂಸತ್ ಸದಸ್ಯರು. ಎಲ್ಲ ಪಕ್ಷದವರು ಕೂಡ ಬಂದಿದ್ರು. ಜನತಾದಳ ಬಿಟ್ಟು ಬಿಜೆಪಿ, ಕಾಂಗ್ರೆಸ್ ಅವರೆಲ್ಲ, ಕೆಲವು ಇಂಡಿಪೆಂಡೆಂಟ್ ಆಗಿ ನಾಮಿನೇಷನ್ ಆಗಿರೋರೆಲ್ಲ ಕೂಡ ಎಲ್ಲ ಬಂದಿದ್ರು. ಬಂದು ರಾಜ್ಯದ ಅನೇಕ ನೀರಾವರಿ ವಿಚಾರ ಎಲ್ಲ ಕೂಡ ಅವರಿಗೆ ಪ್ರಸ್ತಾವನೆಯನ್ನ ಮಾಡಿದೆ. ಬೊಮ್ಮಾಯಿ ಅವರು, ಜಗದೀಶ್ ಶೆಟ್ಟರ್ ಅವರು, ಕಾಗೇರಿ ಅವರು, ಕಾರಜೋಳ ಅವರು, ಮಿಕ್ಕಿದವರೆಲ್ಲ, ಮೋಹನ್ ಅವರು, PC ಮೋಹನ್ ಅವರೆಲ್ಲ ಕೂಡ ಅವರವ್ರದ ಅಭಿಪ್ರಾಯನ ತಿಳಿಸಿದ್ರು. ಜಿಗ್ಜಿನ್ನಿ ಅವರು ಅವರೆಲ್ಲ ಕೂಡ ಅವ್ರದ್ದೇ ಆದಂಥ ಅಭಿಪ್ರಾಯಗಳೆಲ್ಲ ತಿಳಿಸಿದ್ದಾರೆ. ಒಟ್ಟಾರೆ ಅವ್ರದ್ದೇನು ಹೇಳಿದ್ರು ಅಂತಂದರೆ, ಇವರು ಫೋನ್ ಮಾಡಿದ್ರು, ಸೋಮಣ್ಣವರು ಮತ್ತು ನಮ್ಮ ಪ್ರಹ್ಲಾದ್ ಜೋಶಿ ಅವರು. ಅವ್ರದ್ದೊಂದು ರೈಲ್ವೆ ಬಗ್ಗೆ ಅವತ್ತು ಇದ್ದಿತ್ತು. ಸೊ ಬರೋಕ್ಕಾಗಲ್ಲ, ಇನ್ನೊಂದು ದಿನ ದಯವಿಟ್ಟು ರಿಕ್ವೆಸ್ಟ್ ಮಾಡಿದ್ರು, ಇನ್ನೊಂದು ದಿನ ಒಂದು ಆಲ್ ಪಾರ್ಟಿ ಡೆಲಿಗೇಷನ್ ಹೋಗೋಣ ಅಂಥೇಳಿ ಅವರೆಲ್ಲ ಸಜೆಸ್ಟ್ ಮಾಡಿದ್ದಾರೆ. ಜಲಶಕ್ತಿ ಮಿನಿಸ್ಟ್ರನ್ನ, ಪ್ರೈಮ್ ಮಿನಿಸ್ಟರ್ನ ಹೋಗಿ ಭೇಟಿ ಮಾಡೋಣ ಅಂತ ಹೇಳಿದ್ದಾರೆ. ಸೊ ಅದು ಒಮ್ಮತ ಮೂಡಿದೆ. ಸೊ ನಾನು ಎಲ್ಲ ಮಾಹಿತಿ ಎಲ್ಲ ಅವ್ರಿಗೆಲ್ಲ ಕೊಟ್ಟಿದ್ದೇನೆ, ಏನೇನು ಮಾಹಿತಿ ಇದೆ, ಯಾವ ವಿಚಾರ ಇದೆ ಅಂತ. ಈಗ ನಮ್ಮ ಏನು ತಕರಾಲಾಗಿದೆ ಕೃಷ್ಣಾ ವಾಟರ್ ವಿಚಾರದಲ್ಲಿ, ನೋಟಿಫಿಕೇಶನ್ ವಿಚಾರದಲ್ಲಿ, ಬಟ್ ನಮ್ಮ ವಕೀಲರೆಲ್ಲ ಡ್ಯಾಮು ಹೈಟ್ ರೈಸ್ ಮಾಡೋ ವಿಚಾರದಲ್ಲಿ ಮತ್ತು ನೋಟಿಫಿಕೇಶನ್ ಆಗತ್ತಲ್ಲಿ ಅವ್ರದ್ದೇ ಆದಂಥ ಒಪಿನಿಯನ್ ಕೊಟ್ಟಿದ್ದಾರೆ. ನೋಟಿಫಿಕೇಶನ್ ಮಾಡೋಕ್ಕೆ ಏನು ಈಗ ಯಾವ ತೊಡಕು ಇಲ್ಲ ಅಂಥೇಳಿ, ಯಾವ ಕೋರ್ಟ್ ಆರ್ಡರ್ ಸ್ಟೇನೂ ಇಲ್ಲ, ಹೈಟ್ ಮಾಡಲಿಕ್ಕೂ ಸ್ಟೇ ಇಲ್ಲ ಅನ್ನೋದು ಕೂಡ ಅವರ ಅಭಿಪ್ರಾಯ ನಮಗೆ ತಿಳಿಸಿದ್ದಾರೆ. ಅದೆಲ್ಲ ಕೂಡ ತಿಳಿಸಿದ್ದೇವೆ. ನಮ್ಮದೇ ಆದಂಥ ಕೆಲವು ತೀರ್ಮಾನವನ್ನು ಮಾಡ್ತೇವೆ ಸದ್ಯದಲ್ಲೇ. ಇಲ್ಲೂ ಕೂಡ ನಾನು ಆಲ್ ಪಾರ್ಟಿ ಲೀಡರ್ಸ್ನ ಮೀಟಿಂಗ್ ಕೂಡ ಕರಿಬೇಕಾಗಬಹುದು. ಅವ್ರ ಹತ್ರ ಕೂಡ ಚರ್ಚೆ ಮಾಡಬೇಕಾಗ್ತದೆ ಇಲ್ಲಿ ಕರ್ನಾಟಕ ರಾಜ್ಯದ ಸಂಬಂಧಪಟ್ಟಂಥ ವಿಚಾರದಲ್ಲಿ. ಏಕೆಂದರೆ 1-2-3 ಒಳ್ಳೆಯ ಅಂಶ ನಮ್ಮ ಬೆಳಕಿಗೆ ಈಗ ನಮ್ಮ ಲೀಗಲ್ ಅಡ್ವೊಕೇಟ್ ಜನರಲ್ ಅವರು ಮತ್ತು ಕಾರ್ತಿಕ್ ಅವರು, ನಮ್ಮ ನಾಗಮೋಹನ್ ದಾಸ್ ಅವರು, ಅವರೆಲ್ಲ ಕೂಡ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅದಾದಮೇಲೆ ನಾವು ಈಗ ಸದ್ಯಕ್ಕೊಂದು ತೀರ್ಮಾನವನ್ನು ಮಾಡ್ತೇವೆ. ಸೊ ನೆಕ್ಸ್ಟು ಈ ಎಲೆಕ್ಷನ್ಸ್ ಆದಮೇಲೆ ಇನ್ನೊಂದು ಮೀಟಿಂಗ್ ಮಾಡಿ ಅಂತ ಅವರೆಲ್ಲ ರಿಕ್ವೆಸ್ಟ್ ಮಾಡಿಕೊಂಡ್ರು. ನಾನು ಅವ್ರಿಗೆಲ್ಲ ಒಪ್ಕೊಂಡಿದ್ದೇನೆ. ಎರಡನೇದು, ನೆನ್ನೆ ನಮ್ಮ ಸಿವಿಲ್ ಏವಿಯೇಷನ್ ಮಿನಿಸ್ಟ್ರು ಕೂಡ ಭೇಟಿ ಮಾಡಿದ್ದೇನೆ. ತಾವೆಲ್ಲ ಅದನ್ನು ಮಾಧ್ಯಮದಲ್ಲಿ ತಿಳಿಸಿದ್ದೀರಿ. ರಾಜ್ಯದ ಇಲ್ಲಿ ಬೆಂಗಳೂರು ಬೆಳವಣಿಗೆ ಬಗ್ಗೆ, ಪ್ರೀಮಿಯಂ FIR ಲೋಡ್ ಮಾಡ್ಕೊಳ್ಳೋಕ್ಕೆ ಹೈಟ್ ವಿಚಾರದಲ್ಲಿ ಬೇರೆ ರಾಜ್ಯಕ್ಕೂ ನಮಗೂ ವ್ಯತ್ಯಾಸ, ಸ್ವಲ್ಪ ಡಿಫೆನ್ಸಿಂದ ಏನೇನು ತೊಂದರೆ ಆಗ್ತಾಯಿದೆ, ಡಿಫೆನ್ಸ್ ಡಿಪಾರ್ಟ್ಮೆಂಟ್ಗಳಿಂದ, ಇವೆಲ್ಲ ಕೂಡ ವಿಚಾರ ಅವರ ಗಮನಕ್ಕೆ ತಂದಿದ್ದೇವೆ. ಸೊ ಇನ್ನೊಂದು ಸಿವಿಲ್ ಡಿಫೆನ್ಸ್ ಮಿನಿಸ್ಟರ್ ಹತ್ರ ಕೂಡ ಒಂದು ಮೀಟಿಂಗ್ ಮಾಡ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಆಫೀಸರ್ಸ್ ಹತ್ರ ಭೇಟಿ ಮಾಡಿ ನಾನು ನೆಕ್ಸ್ಟ್ ಮೀಟಿಂಗಲ್ಲಿ ಹೋಗಿ ಅವ್ರನ್ನೂ ಕೂಡ ಭೇಟಿ ಮಾಡ್ತೀನಿ. ಏಕೆಂದರೆ ಬೇರೆ ರಾಜ್ಯಕ್ಕೂ ನಮ್ಮ ರಾಜ್ಯಕ್ಕೂ ವ್ಯತ್ಯಾಸ ಇದೆ. ಅದು ಸಮಸ್ಯೆಗಳೆಲ್ಲ ತಿಳಿಸಿದ್ದೇನೆ, ಏನೇನು ಸಮಸ್ಯೆ ತಿಳಿಸಿದ್ದೇನೆ. ಬಹುಶಃ ಅವರೆಲ್ಲ ಸ್ಪಂದಿಸಿದ್ದಾರೆ, ಮಂತ್ರಿ ಸ್ಪಂದಿಸಿದ್ದಾರೆ ಇಷ್ಟು ವಿಚಾರ. ಮತ್ತು ನಾನು ಅಸ್ಸಾಂ ವಿಚಾರದಲ್ಲಿ ನೆನ್ನೆ ಲಿಸ್ಟನ್ನು ಫೈನಲ್ ಮಾಡಿದ್ದೀವಿ. ಅವರು ಕಮಿಟಿಯವ್ರು ಮಾಡಿದ್ದಾರೆ. ಬಟ್ ನಮ್ಮದು ಇವತ್ತೊಂದು ಮೀಟಿಂಗ್ ಇದೆ ಮಧ್ಯಾಹ್ನ, ಝೂಮಲ್ಲಿ ಕೆಲವನ್ನೆಲ್ಲ ನಾವು ಮಾತಾಡೋಂಥ ಒಂದು ಮೀಟಿಂಗನ್ನು ಇಟ್ಕೊಂಡಿದ್ದೇವೆ. ಇದಾದಮೇಲೆ ಅನೇಕ ತೀರ್ಮಾನ, ಎಲ್ಲೆಲ್ಲಿ ಯಾವತ್ತು ಹೋಗಬೇಕು ಅಂತ ಏನು ಮುಂದಕ್ಕೆ ತೀರ್ಮಾನ ಆಗ್ತದೆ, ಆ ಪ್ರಕಾರ ಚುನಾವಣಾ ಪ್ರಚಾರಕ್ಕೆ ಹೋಗಬೇಕಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.